ಹಾಂ ಯಾರಿಗೆ ಏನಾಗಿತ್ತು? ಸರ್ಪುಣ್ಣ. ಹಾಂ, ಓ, ಅದು ಉಡುಪಿನ ಸಲುವಾಗಿ ನಾನು ಇರಬಾರ್ದು, ಆ ಬಾಧೆ ತಡ್ಕೊಳ್ಳಾರ್ದು ಪಾಯ್ಜನ್ ತಗೊಂಡ್ಬಿಟ್ಟು. ಹಾಂ 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 ಬೇರೆ ಬೇರೆ ಸಮಸ್ಯೆ ಏನೇನಿತ್ತು? ಉಸಿರಾಟದ ತೊಂದರೆ ಇತ್ತು, ಆಮೇಲೆ ಶುಗರ್ ಲೋ ಆಗ್ತಾ ಇತ್ತು. ಡಾಕ್ಟ್ರ್ ಏನಂತ ಹೇಳಿದ್ರೆ ಗ್ಯಾರಂಟಿ ಹೇಳಿದ್ರೆ ಗ್ಯಾರಂಟಿ ಹೇಳಿದ್ದಲ್ಲ, ಡಾಕ್ಟ್ರ್ ಗ್ಯಾರಂಟಿ ಹೇಳಿಲ್ಲ. ಸರಿ, ನೀವು ಫೋನ್ ಮಾಡಿದಾಗ ನೀವು ಕೇಳಿದಾಗ ನಾವೇನನ್ನ ಹೇಳಿದ್ವಿ? ನಿಮ್ಗೆ ಆರಾಮಾಗತ್ತ, ನಿಮ್ಮಪ್ಪ ಬದುಕ್ತಾನಮ್ಮ, ದೇವರು ಕಡಿಮೆ ಮಾಡ್ತಾನಂತ ಹೇಳಿದ್ವಿ. ಹಲಿಲಯ್ಯ. ಸರಿ, ಎಷ್ಟು ದಿವಸ ಅಲ್ಲಿ ವೆಂಟಿಲೇಟರ್ ಹಾಕಿದ್ರು? 13 ದಿವಸ. ಈಗ ತೆಗೆದಿದ್ದಾರೆ, ನಿನ್ನೆ ತೆಗೆದಿದ್ದಾರೆ. ಹಲಿಲಯ್ಯ. ದೇವ್ರ ಮಹಿಮೆ ಉಂಟಾಗಲಿ, ದೇವ್ರಿಗೆ ಸ್ತೋತ್ರ ಉಂಟಾಗಲಿ. ಇವ್ರ ತಂದೆಯವರು ಪಾಯ್ಜನ್ ಅಂದ್ರೆ ವಿಷ ಕುಡಿದಿದ್ದಾರೆ ಪ್ರಿಯರೇ. ಆ ಒಂದು ಪೂರ್ವಕ್ಕೂ ಬಾಧೆ ತಾಳಲಾರದೆ ಮತ್ತೆ ಡಾಕ್ಟರ್ ಗಂಗೋತ್ರಿಗೆ ಒಯ್ದಿದ್ದಾರೆ. ಅಲ್ಲಿ ನೋಡ್ಬಿಟ್ಟು ಅಲ್ಲಿ ಕೂಡ ಡಾಕ್ಟ್ರು ಗ್ಯಾರಂಟಿ ಹೇಳಿಲ್ಲ ಪ್ರಿಯರೇ. ಉಸಿರಾಟದ ತೊಂದರೆ ಆಗಿಬಿಟ್ಟಿದೆ, ಆಮೇಲೆ ಶುಗರ್ ಲೋ ಆಗಿದೆ, BP ನಾರ್ಮಲ್ ಇದೆ, ಶುಗರ್ ಲೋ ಆಗಿದೆ ಪ್ರಿಯರೇ. ಶುಗರ್ ಲೋ ಆದ್ರೂ ಕೂಡ ಮನುಷ್ಯರು ಏನಾಗಲ್ಲ, ಉಳಿಯಲ್ಲ. ಆಮೇಲೆ ಉಸಿರಾಟದ ತೊಂದರೆ ಬಹಳ ಇತ್ತು. ಆಮೇಲೆ ಅಲ್ಲಿದ್ದ ಅವರು ಕೊಪ್ಪಳಕ್ಕೆ, ಹುಬ್ಬಳ್ಳಿಗೆ ಹೋಗಿರಂತ ಹೇಳಿದ್ದಾರೆ, ಕೊಪ್ಪಳಕ್ಕೆ ಹೋಗ್ರಂತ ಹೇಳಿದ್ದಾರೆ. ಆಮೇಲೆ ಇವರು ಫೋನ್ ಮಾಡಿ ಪ್ರಾರ್ಥನೆ ಮಾಡಿಸಿದ್ದಾರೆ ಪ್ರಿಯರು. ಎಷ್ಟು ದಿವಸ ಮಾಡಿಸಿದ್ರಿ ನೀವು ಫೋನು? 3-4 ದಿವಸ ಫೋನ್ ಮಾಡಿ ಪ್ರಾರ್ಥನೆ ಮಾಡಿಸಿದ್ದಾರೆ. ದೇವರು ಅದ್ಭುತವಾಗಿ ಅವರನ್ನ ಆರೋಗ್ಯಕರವಾಗಿ ಮಾಡಿದ್ದಾರೆ. ಉಸಿರಾಟ ಅದು ಮಿಷನ್ ಇಟ್ಟಾಗ ಮಾತ್ರ ಉಸಿರಾಡಬೇಕು, ತೆಗೆದುಬಿಟ್ರೆ ಮತ್ತೆ ಹೆಚ್ಚು ಕಡಿಮೆ ಆಗ್ಬೇಕು, ಆ ಪ್ರಕಾರ. ಆದರೆ ಆ ವಿಷಯವನ್ನು ಇವರು ಹೇಳಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ ಫೋನ್ನಲ್ಲಿ. ಏಸಪ್ಪ ಕೇಳಿದ್ದಾರೆ ಪ್ರಿಯರೇ. ನಿನ್ನೆ ಪ್ರಾರ್ಥನೆ ಮಾಡಲಾಗಿ ಆವಾಗಲಿಂದ ಸಂಪೂರ್ಣವಾಗಿ ಅದನ್ನು ತೆಗೆದಿದ್ದಾರೆ. ಸ್ವಂತ ಉಸಿರಾಡಕ್ಕೆ ಚೈತನ್ಯ ಬಂದಿದೆ. ಈಗ ಎಲ್ಲ ಶುಗರ್ ನಾರ್ಮಲ್ ಆಗಿದೆ, BP ನಾರ್ಮಲ್ ಆಗಿದೆ, ಉಸಿರಾಟ ತೊಂದರೆ ಕೂಡ ಇರಲಾರದಂತೆ ನಾರ್ಮಲ್ ಆಗಿದೆ. ಎಲ್ಲ ರಿಪೋರ್ಟ್ಗಳು ನಾರ್ಮಲ್ ಬಂದಿದೆ. ದೇವರ ಮಹಿಮೆ ಉಂಟಾಗಲಿ. ಇದೆಲ್ಲ ಯಾರು ಮಾಡಿದ್ದಾರೆ? ದೇವರು ಮಾಡಿದ್ದಾರೆ. ಎಲ್ರು ಗಿಟ್ಟೈತಿ ಅಮ್ಮ. ಇದು ಏಸಪ್ಪ ಮಾಡಿದ್ರೆ ನಂಬ್ತೀರಾ? ಏಸಪ್ಪ ಮಾಡಿದ್ರೆ ನಂಬ್ತೀರಾ? ಹಲ್ಲೆಲೂಯಾ. ಯಾಕೆ ಗೊತ್ತಾ? ಎಲ್ಲ ಔಷಧಗಳನ್ನು ಉಂಟು ಮಾಡಿದ್ದು ಆ ದೇವರೇ ಪ್ರಿಯರೇ. ದೇವ್ರ ಮಹಿಮೆ ಉಂಟಾಗಲಿ. ಔಷಧಗಳು ಹತ್ತಲಾರದಂತೆ ಕೆಲವೊಂದು ಆತ್ಮಗಳು ಅಡಚಣೆ ಮಾಡ್ತವೆ. ಯಾವಾಗ ದೇವರ ಸನ್ನಿಧಿಗೆ ಮುಟ್ಟಿಸಿದಾಗ ಆತ್ಮಗಳು ಹೊರಟಂತು ಪ್ರಿಯರೇ, ಅವಾಗ ದೇವರು ಪರಿಶುದ್ಧಾತ್ಮ ನಾವು ಪ್ರವೇಶ ಮಾಡಿ ಎಲ್ಲ ರೀತಿ ನಾರ್ಮಲ್ ಆಗುವಂತೆ ದೇವರು ಕಾರ್ಯ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಸ್ವಸ್ಥ ಮಾಡುವ ದೇವರು, ಕಾರ್ಯ ಮಾಡುವ ದೇವರು, ಪ್ರಾಣ ಉಳಿಸುವ ದೇವರು. ಹಲ್ಲೆಲೂಯಾ. ದೇವ್ರ ಮಹಿಮೆ ಉಂಟಾಗಲಿ, ದೇವ್ರ ಸ್ತೋತ್ರ ಉಂಟಾಗಲಿ. ಯೇಸು ಸ್ವಾಮಿ ಬಗ್ಗೆ ನೀವೇನು ಹೇಳ್ತೀರಿ? ಇನ್ನೊಂದು ವಿಷಯ ಏನು ಗೊತ್ತಾ? ಉಸಿರಾಟದ ತೊಂದರೆ ಇದೆ, ಇಲ್ಲಿ ಹೋಲ್ ಹಾಕ್ಬೇಕಂತ ಹೇಳಿದ್ರೆ ಪ್ರಿಯರೇ ಡಾಕ್ಟ್ರು. ಆಮೇಲೆ ನಿನ್ನೆ ಇವ್ರೇನು ಕೇಳಿದಾರೆ ಗೊತ್ತಾ? 1 ದಿವಸ ಟೈಮ್ ಕೊಡ್ರಿ ಅಂತ ಕೇಳಿದ್ದಾರೆ. ನಿನ್ನೆ ಫೋನ್ ಮಾಡಿದ್ದಾರೆ ಪ್ರಿಯರೇ, ಪ್ರಾರ್ಥನೆ ಮಾಡಿಸಿದ್ದಾರೆ. ಅದ್ಭುತವಾಗಿ ಅದು ಯಾವುದೇ ಇರ್ಲಾರ್ದಂಗೆ ನಾರ್ಮಲ್ ಆಗಲಿ ಅಂತ ಪ್ರಾರ್ಥನೆ ಮಾಡಲಾಗಿ ದೇವರು ಅದರ ಆಪರೇಷನ್ ಇಲ್ಲದೆ ನಾರ್ಮಲ್ ಆಗುವಂತೆ ದೇವರು ಕಾರ್ಯ ಮಾಡಿದ್ರು. ಎಲ್ರು ಗಟ್ಟಿದ್ದ ತಕ್ಷಣ ಎಷ್ಟು ಒಳ್ಳೆ ದೇವರಲ್ಲ. ದೇವ್ರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಹಲ್ಲೆಲೂಯಾ. ದೇವರಿಗೆ ಸಾಕ್ಷಿಯನ್ನು ಆಶೀರ್ವದಿಸಿ. ನಿನ್ನ ಹೆಸರು? ಅಯ್ಯಮ್ಮ.